ಇನ್ನು ಮೂವರ ಶೂಟೌಟ್ ಕೇಸ್ಗೆ ಬಿವೈ ವಿಜಯೇಂದ್ರ ಅವರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಹನೂರಿನಲ್ಲಿ ನಡೆದಿದ್ದಂತ ಈ ಶೂಟೌಟ್ ಕೇಸ್ ಏನಿದೆ, ಬೇಟೆಗೆ ಹೋದಂತ ಮೂವರನ್ನ ಎನ್ಕೌಂಟರ್ ಮಾಡಿದ್ದು ಇದು ಸರಿ ಇಲ್ಲ ಅಂತಿದ್ದಾರೆ ಬಿವೈ. ಪ್ರಕರಣದ ಕುರಿತು ರಾಜ್ಯ ಸರ್ಕಾರ ಸೂಕ್ತ ತನಿಖೆಯನ್ನ ನಡೆಸಲೇಬೇಕು, ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಟೆಗೆ ಹೋದಾಕ್ಷಣ ನೇರವಾಗಿ ಎನ್ಕೌಂಟರ್ ಮಾಡಬೇಕು ಅಂತ ಏನಿಲ್ವಲ್ಲ. ಅವ್ರು ಬೇಟೆಗೆ ಹೋಗೋದು ತಪ್ಪು ಅಂದ್ರೆ ಇವ್ರು ಎನ್ಕೌಂಟರ್ ಮಾಡಿದ್ದು ತಪ್ಪೇ ಅಲ್ವಾ? ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಅವರು ಹೇಳ್ತಾ ಇರುವಂತಹ ವಿಚಾರ ಇದು. ಬೆಳಗಿನ ಜಾವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು ಮೂವರು ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂಥದ್ದು. ಇದು ಖಂಡಿತ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತು ಏನು 3 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಇಲ್ಲಿ ಏನು ಅಂತೇಳಿದರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತೇಳಿದರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ. ಇದು ನಾವು ಖಂಡಿಸ್ತೇವೆ. ನಿನ್ನೆ ಬೆಳಗಿನ ಜಾವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು ಮೂವರು ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂಥದ್ದು. ಇದು ಖಂಡಿತ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ. ಇದು ಬಿವೈ ವಿಜಯೇಂದ್ರ ಅವರು. ಇವರು ಬೇಟೆಗೆ ಹೋಗಿರುವಂಥದ್ದು ಅದು ತಪ್ಪು ಅಂತ ಅಂದ್ರೆ ಇವರು ಎನ್ಕೌಂಟರ್ ಮಾಡುವಂಥದ್ದು ಎಷ್ಟು ಸರಿ? ಸಾಕಷ್ಟು ಆಪ್ಷನ್ಸ್ ಇತ್ತು ಅಧಿಕಾರಿಗಳ ಮುಂದೆ. ಅದೆಲ್ಲವನ್ನ ಬಿಟ್ಟು ಒಂದೇ ಸಲ ಜೀವ ತೆಗೆದಿದ್ದಾರೆ ಅಂದಾಗ ಆಕ್ರೋಶಕ್ಕೆ ಒಳಗಾಗದೆ ಇನ್ನೇನ್ ಮಾಡೋಕ್ ಸಾಧ್ಯ? ಈ ಒಂದು ಸಾವಿಗೆ ನ್ಯಾಯ ಸಿಗಲೇಬೇಕಾಗುತ್ತೆ, ಇದಕ್ಕೆ ಉತ್ತರವನ್ನ ನೀಡಲೇಬೇಕಾಗುತ್ತೆ. ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತವಾದಂತ ಪರಿಹಾರ ನೀಡಬೇಕು. ಇನ್ನು ಅವರು ಪಟ್ಟು ಹಿಡಿತಾ ಇರುವಂತದ್ದು ಸರ್ಕಾರಿ ಕೆಲಸ ನೀಡಬೇಕು, ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರಿಗೆ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಇಷ್ಟಾದ ತಕ್ಷಣ ಸಾವಿಗೆ ನ್ಯಾಯ ಸಿಗೋದಿಲ್ಲ, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಮತ್ತೊಂದ್ ಕಡೆ ಕೇಳಿ ಬರ್ತಾ ಇರುವಂತಹ ವಿಚಾರ ಏನಂದ್ರೆ, ಅರಣ್ಯಾಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಅವರು ದುಡುಕ್ಬಿಟ್ಟಿದ್ದಾರೆ.